ನಿಸರ್ಗದ ಅನನ್ಯತೆಯ ತಾಣ, ಜಲಪಾತಗಳು, ಕರಾವಳಿ ತೀರ, ಪುರಾತನ ದೇವಾಲಯಗಳು, ಚಾರಣ ಯೋಗ್ಯ ಶಿಖರಗಳ ತವರು. ಅಂತಹ ಜಿಲ್ಲೆಯಲ್ಲಿದೆ ಬನವಾಸಿ. ವರದಾ ನದಿಯ ದಡದಲ್ಲಿದೆ. ಶಿರಸಿಯಿಂದ ಸುಮಾರು 23 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿನ ಮುಖ್ಯ ಆಕರ್ಷಣೆ ಎಂದರೆ ಶ್ರೀ ಮಧುಕೇಶ್ವರ ದೇವಾಲಯ. ಕ್ರಿಸ್ತಶಕ 9ನೇ ಶತಮಾನದಲ್ಲಿ ನಿರ್ಮಿತವಾದ ದೇವಾಲಯ. ಕದಂಬರ ಆಡಳಿತದಲ್ಲಿ ವೈಜಯಂತಿಪುರ ಎಂದು ಕರೆಯಲಾಗುತ್ತಿತ್ತು. ಕನ್ನಡದ ಆದಿಕವಿ ಪಂಪ ಇಲ್ಲಿನ ಪ್ರಕೃತಿ ಸೊಬಗನ್ನ ಕಂಡು ಆರಂಕುಶ ಬಿಟ್ಟೊಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಮಂ ಎಂದಿದ್ದಾನೆ. ಇಲ್ಲಿಯ ಒಂದು ಪ್ರಕೃತಿ ಸೌಂದರ್ಯವನ್ನೆಲ್ಲ ನೋಡಿ ಹಾಡಿ ಹೋಗಲಿದ್ದುಂಟು. ಆರಂಕುಶ ಮಿಟ್ಟೊಡಂ ನೆನೆಯುವುದೆನ್ನ ಮನಂ ಬನವಾಸಿ ದೇಶಮಂ ಅಂತ ಹೇಳಿದ್ದಾರೆ. ಇನ್ನೊಂದು ಇದರೊಳಗೆ ಮರಿದುಂಬಿಯಾಗಿ ಕೋಗಿಲಿಯಾಗಿ ಹುಟ್ಟಿದರೆ ಹುಟ್ಟಬೇಕು ಈ ಬನವಾಸಿ ದೇಶದೊಳು ಅಂತ ಹೇಳಿದ್ದಾರೆ. ಅಂದರೆ ನನಗೆ ಮನುಷ್ಯ ಜನ್ಮ ಮಾಡೋದು ಮುಂದಿನ ಜನ್ಮದಲ್ಲಿ ಇದ್ದೇ ಇದ್ದರು, ನಾನು ಮರಿದುಂಬಿಯಾಗಿ ಕೋಗಿಲಿಯಾಗಿ ಆದರೆ ಇದೇ ಸ್ಥಳದಲ್ಲಿ ಹುಟ್ಟೋದು ಮಾಡ್ಬೋದು ಅಂತೇಳಿ ಭಗವಂತನ ಒಂದು ಕೇಳ್ಕೊಂಡಾಗ ಈ ರೀತಿ ಹಾಡಿ ಹೋಗಲಿದಂಥ ನಾಡು. ಇಲ್ಲಿನ ಅರ್ಚಕ ವೃಂದದವರಲ್ಲೊಬ್ಬರಾದ ಶ್ರೀ ರಮೇಶ್ ಅವರು ನಮಗೀಗ ಕೆಲವು ಮಾಹಿತಿಗಳನ್ನು ನೀಡಲಿದ್ದಾರೆ. ಪಾತಾಳದಲ್ಲಿ ನೋಡಿ ಆದಿಶೇಷನ್ ತೋರಿಸಿದ್ರು, ಪಾತಾಳ ಅಂತೇಳಿ ಕಲ್ಪನೆ ಮಾಡಿದರು. ತತ್ವರಿದ್ದಂಥ 3 ಮೆಟ್ಟಿಲು ಬಂದಿಟ್ಟು ಶಿವಪಾರ್ವತಿಯರನ್ನಿಟ್ಟು ಭೂಲೋಕ ಅಂತೇಳಿ ಕಲ್ಪನೆ ಮಾಡಿದರು. ನೋಡಿ ಕೈಲಾಸದಲ್ಲಿ ಅಷ್ಟದಿಕ್ಪಾಲಕ ಅಂತ ತೋರಿಸಿದ ಕೈಲಾಸ ಅಂತೇಳಿ ಕಲ್ಪನೆ ಮಾಡಿದರು. 1638ರಲ್ಲಿ ಸೋದೆ ಸದಾಶಿವ ಮಹಾರಾಜರು ಕಾಣಿಕೆ ಕೊಟ್ಟಿರುವಂಥದ್ದು. ಉದ್ದೇಶ ಅಂತಂದರೆ ಪ್ರತಿ ಹುಣ್ಣಿಮೆ ದಿವಸ ಸಾಯಂಕಾಲ ಇದು ಉತ್ಸವ ಮೂರ್ತಿಯನ್ನು ಇಟ್ಟು ಪೂಜೆ ಅಷ್ಟಾವಧಾನ ಮಾಡಿ ಒಳಗಡೆ ಇರ್ತಾರೆ. ಅದಕ್ಕೋಸ್ಕರವಾಗಿ ಕೊಟ್ಟಿರುವಂಥದ್ದು. ಇಂದಿಗೂ ಆ ಸೇವೆ ನಡೀತಾ ಉಂಟು. ನೋಡಿ ನೀವು ಇಲ್ಲಿ ಬಂದಾಗ ನಮಸ್ಕಾರ ಮಾಡುವ ಪದ್ಧತಿಯನ್ನು ನೋಡ್ತಿದ್ದಾರೆ. ಈ ರೀತಿ ನಮಸ್ಕಾರ ಮಾಡೋದ್ರಿಂದ ಶಿವ ಪಾರ್ವತಿ ಆ ಕಡೆ ಅಂದರೆ ತಂದೆ ತಾಯಿ ಇಬ್ಬರಿಗೂ ಸಮಾನವಾಗಿ ನಮಸ್ಕಾರ ಮಾಡುವಂಥ ಪದ್ಧತಿ, ಹಾಗೂ ನಂದಿಗೂ ಕಾಲು ತೋರಿಸೋದಂತ ನಮಸ್ಕಾರ ಮಾಡೋ ಪದ್ಧತಿಯನ್ನು ತೋರಿಸಿದ್ದಾರೆ. ಈ ರೀತಿ ಕ್ರಾಸ್ನಲ್ಲಿ ಮಾಡಿ ಅಂತ ತೋರಿಸಿದ್ದಾರೆ. ಇದು ನೋಡಿ ಪಂಚಲೋಹದ ಗಂಟೆ 400 ವರ್ಷದ ಹಿಂದೆ ಮಹಾರಾಷ್ಟ್ರ ಮಹಾರಾಣಿ ಅಹಲ್ಯಾಬಾಯಿ ಹೋಲ್ಕರ್ ಕಾಣಿಕೆ ಕೊಟ್ಟಿರುವಂಥ ಗಂಟೆ. ಇದನ್ನು ಹೊಡೆದ್ರೆ 1 ನಿಮಿಷದವರೆಗೂ ಓಂಕಾರ ಕೇಳ್ತಾನೆ ಇರ್ತದೆ ನೋಡಿ. ಕದಂಬರ ಕಾಲದಲ್ಲಿ ಕಲೆ ಸಂಸ್ಕೃತಿಗೆ ಪ್ರೋತ್ಸಾಹವಿತ್ತು. ಅದೇ ಪರಂಪರೆಯ ನೆನಪಿನಲ್ಲಿ ಪ್ರತಿ ವರ್ಷ ಬನವಾಸಿಯಲ್ಲಿ ಕದಂಬೋತ್ಸವವನ್ನ ಕರ್ನಾಟಕ ಸರ್ಕಾರ ಆಚರಿಸಿಕೊಂಡು ಬರುತ್ತಿದೆ. ಬನವಾಸಿಯ ಸುತ್ತಮುತ್ತ ಅಂದಿನ ನಿಸರ್ಗವಿಲ್ಲ. ಪರಿಸರ ನಾಶದಿಂದ ಬೆಂಗಾಡಾಗುತ್ತಿದೆ. ಮಧುಕೇಶ್ವರನೇ ನಮ್ಮನ್ನ ಕಾಪಾಡಬೇಕಿದೆ.